24 ಏಕಾದಶಿಯಲ್ಲೂ ಕಾರ್ತಿಕ ಮಾಸದಲ್ಲಿ ಬರುವಂಥ ಏಕಾದಶಿ, ಮಾರ್ಗಶಿರ ಮಾಸದಲ್ಲಿ ಬರುವಂಥ ಏಕಾದಶಿ ಬಹಳ ಶ್ರೇಷ್ಠವಾದ ಏಕಾದಶಿ. ಇದರಲ್ಲೂ ಎಲ್ಲ ಕಡೆ ಬಹಳ ವಿಜೃಂಭಣೆಯಿಂದ ಮಾಡುವಂಥ ಏಕಾದಶಿ ವೈಕುಂಠ ಏಕಾದಶಿ. ತಂಡೋಪತಂಡವಾಗಿ ಭಕ್ತರು ಶ್ರೀಮನ್ನಾರಾಯಣನ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯಾರು ವೈಕುಂಠ ಏಕಾದಶಿ ಎಂದು ಭಗವಾನ್ ದರ್ಶನ ಮಾಡ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಶಾಸ್ತ್ರ ವಚನ ಹೊಂದಿದೆ. ಎಲ್ಲರೂ ಇದನ್ನು ನಂಬಿ ಭಗವಾನ್ ದರ್ಶನ ಮಾಡೋದಕ್ಕೆ ಬರ್ತಾರೆ. ನಿಜಾನ ಅಂದರೆ ಸತ್ಯ. ತಸ್ಮಾನ್ ಶಾಸ್ತ್ರ ಪ್ರಮಾಣತೆ ಕಾರ್ಯಾಕಾರ್ಯ ವ್ಯವಸ್ಥಿತವೆಂದು ಭಗವಾನ್ ಶ್ರೀಕೃಷ್ಣರೇ ಹೇಳ್ತಾರೆ. ಆದರೆ ಇಲ್ಲೊಂದು ಸೂಕ್ಷ್ಮವಾದ ಒಂದು ವಿಷಯವನ್ನು ಕೂಡ ಭಗವಾನ್ ಇಲ್ಲಿ ಹೇಳಿದ್ದಾರೆ. ಏನಂತ ಹೇಳ್ಬಿಟ್ಟಂದರೆ, ವೈಕುಂಠ ದ್ವಾರದಿಂದ ಅಂದರೆ ಉತ್ತರ ದ್ವಾರದಿಂದ ಒಳಗಡೆ ಹೋಗಿ ಭಗವಾನ್ ದರ್ಶನ ಮಾಡಿದ್ರೆ ಮೋಕ್ಷ ಬರೋದು ಖಂಡಿತ. ಆದರೆ ಕಂಡೀಷನ್ ಏನಂತ ಹೇಳ್ಬಿಟ್ಟಂದರೆ, ಈ ಒಂದು ವೈಕುಂಠ ಏಕಾದಶಿ ಎಂದು ಭಗವಾನ್ ಮಧುಕೈಟವರ ಸಂಹಾರ ಮಾಡಿದಂಥ ದಿನ. ಸಂಹಾರ ಮಾಡಿ ಅವರ ಆಸೆ, ಅವ್ರಿಗೊಂದು ಆಸೆ ಇರುತ್ತೆ, ತಾವು ವೈಕುಂಠಕ್ಕೆ ಹೋಗಬೇಕು ಅಂತ. ಅವರ ಆಸೆ, ಅವರ ಇಚ್ಛೆಗೆ ಅನುಗುಣವಾಗಿ ಅವರನ್ನು ಉತ್ತರ ದ್ವಾರದಿಂದ ವೈಕುಂಠದ ಒಳಗಡೆ ಬಿಡ್ತಾರೆ ಭಗವಾನ್. ಆದ್ದರಿಂದ ಈ ಮಧುಕೈಟವರು ಎಲ್ಲೋ ಪುರಾಣದಲ್ಲಿರುವಂಥ ರಾಕ್ಷಸರಲ್ಲ, ನಮ್ಮೊಳಗಡೆ ಇರುವಂಥ ರಾಕ್ಷಸರು. ಮಧು ಅಂದರೆ ನಾನು, ಕೈಟವ ಅಂದರೆ ನಂದು, ಅಹಂ ಮಮ. ಈ ಅಹಂ ಮಮವನ್ನು ಯಾರು ಬಿಟ್ಟು ಭಗವಾನ್ ದರ್ಶನ ಮಾಡ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ. ನಾನು ನಂದು ಅನ್ನೋದನ್ನು ಬಿಟ್ಟು ಭಗವಂತನ ದರ್ಶನ ಮಾಡಿದ್ರೆ ಅವ್ರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ. ನಾವೆಲ್ಲ ಸಂಸಾರ ಸಾಗರದಲ್ಲಿದ್ದೀವಿ. ನಾನು ನಂದನ್ನು ಬಿಡೋದು ಅಷ್ಟು ಸುಲಭನ ಅಂದರೆ ಸುಲಭ ಅಂತೂ ಇಲ್ಲ. ಆದರೆ ಆ ಭಗವಂತನ ಪಾದಗಳನ್ನು ಇಟ್ಕೊಂಡ್ರೆ ಖಂಡಿತ ಸಾಧ್ಯ. ಅದರಿಗೆ